ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ನಾನು ಬೆಳಗಿನ ತಿಂಡಿಗೆ ಒಂದು ರುಚಿಕರವಾದಂತಹ ಮೆಂತ್ಯ ಸೊಪ್ಪಿನ ಚಪಾತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪನ್ನು ಬಳಸಿಕೊಂಡು ನಾನಾ ರೀತಿಯ ರೆಸಿಪಿಯನ್ನು ಮಾಡೋದು ನೀವು ಈಗಾಗಲೇ ನೋಡಿರ್ತೀರ. ಚಪಾತಿ, ಪರೋಟ, ಪಲಾವು, ಚಿತ್ರಾನ್ನ, ಸಾಂಬಾರು ಮಾಡ್ಬೋದು. ಎಲ್ಲವೂ ಕೂಡ ಭಾಳನೇ ರುಚಿ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಈ ದಿನ ಈ ಚಪಾತಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲಿಗೆ 1 ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ. ಆದಷ್ಟು ಸಣ್ಣದಾಗಿ ಹೆಚ್ಚಬೇಕು. ಇದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ನೀವು ಮೈದಾವನ್ನು ಕೂಡ ಬಳಸ್ಬೋದು. ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವು, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, 1 ಚಮಚ ಅಚ್ಚ ಖಾರದ ಪುಡಿ, 1 ಅರ್ಧ ಚಮಚ ಗರಂ ಮಸಾಲ, 1/4 ಚಮಚ ಆಗುವಷ್ಟು ಅರಿಶಿನ, 2 ಚಮಚ ಶುಂಠಿ ಮತ್ತು ಹಸಿಮೆಣಸನ್ನು ಪೇಸ್ಟ್ ಮಾಡಿ ಹಾಕಿದ್ದೇನೆ ಖಾರಕ್ಕೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು 1 ಚಮಚ ಆಗುವಷ್ಟು ಹಾಕಿದ್ದೇನೆ. ನೀವು ರುಚಿಯನ್ನು ನೋಡಿ ಉಪ್ಪನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಚೆನ್ನಾಗಿ ಒಂದ್ಸರಿ ಈ ರೀತಿ ಕಲಿಸ್ಕೊಳ್ಬೇಕು. ನೀರನ್ನು ನೋಡಿ ಹಾಕಿ. ಇಲ್ಲಿ ಸೊಪ್ಪನ್ನು ಬಳಸಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಇದು ಹಿಟ್ಟು ಕಲಸಿ ಆದಮೇಲೆ. ಹಾಗಾಗಿ ಸ್ವಲ್ಪವೇ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಬೇಕು. ಹಿಟ್ಟು ಬೇಕಿದ್ದರೆ ಮತ್ತೊಮ್ಮೆ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ಹಿಟ್ಟನ್ನು ಕಲಸುವಾಗ ಗೊತ್ತಾಗುತ್ತೆ. ಈ ರೀತಿ ಚಪಾತಿ ಹಿಟ್ಟಿನ ಹಾಗೆ ಕಲಸಿ ಒಂದು 10 ನಿಮಿಷ ಟೈಮ್ ಇದ್ದರೆ ಬಿಡ್ಬೋದು, ಇಲ್ಲಾಂದರೆ ತಕ್ಷಣಕ್ಕೂ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 15 ನಿಮಿಷಗಳ ಕಾಲ ಬಿಟ್ಟಿದ್ದೇನೆ ನೆನೆಯಲಿಕ್ಕೆ. ಎಲ್ಲ ಚಪಾತಿಯನ್ನು ಲಟ್ಸೋ ಥರನೇ ಇದನ್ನು ಕೂಡ. ಹಾಗಂತ ತುಂಬ ತೆಳುವಾಗೆಲ್ಲ ಲಟ್ಸೋದು ಕಷ್ಟ ಇದೆ. ಯಾಕೆಂದರೆ ಇಲ್ಲಿ ಸೊಪ್ಪನ್ನು ಹಾಕಿರೋದ್ರಿಂದ ಸ್ವಲ್ಪ ಪರೋಟ ಥರ ಇರಲಿ, ದಪ್ಪವಾಗಿ ಲಟ್ಸ್ಕೊಳ್ಳಿ. ತುಂಬ ಹೊತ್ತು ಹಿಟ್ಟನ್ನು ಹೊರಗಡೆ ಇಟ್ಟರೂ ಕೂಡ ಹುಳಿ ಬಂದುಬಿಡುತ್ತೆ ಹಿಟ್ಟು, ಸೊಪ್ಪನ್ನು ಹಾಕಿರೋದ್ರಿಂದ. ಮತ್ತು ಮೆತ್ತಗಾಗಿ ಇನ್ನೂ ಹೆಚ್ಚು ಹಿಟ್ಟನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಆಮೇಲೆ ನೋಡಿ, ಈ ರೀತಿಯಲ್ಲಿ ಚಪಾತಿಯನ್ನು ಬೇಯಿಸೋ ಥರನೇ 2 ಕಡೆ ತುಪ್ಪ ಇಲ್ಲ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೀಡಿಯಮ್ ಉರಿದ್ರೆ ಚೆನ್ನಾಗಿ ಬೇಯುತ್ತೆ ಇದು. ಬೆಳಗಿನ ತಿಂಡಿಗೊಂದೇ ಅಲ್ಲದೆ ಮಧ್ಯಾಹ್ನದ ಊಟಕ್ಕೆ, ಹಾಗೆ ರಾತ್ರಿ ಡಯಟ್ ಮಾಡೋರು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಮಕ್ಕಳಿಗೊಂದೇ ಅಲ್ಲದೆ ಎಲ್ಲರಿಗೂ ಇಷ್ಟ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಖಾರವಾದಂಥ ಗೊಜ್ಜು, ಚಟ್ನಿ, ಪಲ್ಯ ಯಾವುದ್ರೊಟ್ಟಿ ಕೂಡ ಸರ್ವ್ ಮಾಡ್ಬೋದು. ಅದೆಲ್ಲ ಮಾಡಬೇಕು ಅಂತಿಲ್ಲ, ಹಾಗೇನೂ ಕೂಡ ತಿನ್ಬೋದು. ಯಾಕೆಂದರೆ ಇಲ್ಲಿ ಮಸಾಲೆಗಳನ್ನು ಹಾಗೆ ಖಾರವನ್ನೆಲ್ಲ ಹಾಕಿರೋದ್ರಿಂದ ರುಚಿಯಾಗಿರುತ್ತೆ. ನಾನಿಲ್ಲಿ ಚಟ್ನಿ ಮತ್ತು ಪಾಲಕ್ ಪನ್ನೀರ್ ಒಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದೇ ರೀತಿಯ ರುಚಿಕರವಾದ ಹಾಗೆ ಆರೋಗ್ಯಕರವಾದ ರೆಸಿಪಿಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಫಾಲೋ ಮಾಡಿ. ಹಾಗೆ ವಿಡಿಯೋದ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.